ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಿನ್ನೆಯ ದಿನ ನಾವೆಲ್ಲರೂ ವೈಕುಂಠ ಏಕಾದಶಿಯನ್ನು ಆಚರಿಸಿದ್ದೀವಿ. ಇವತ್ತಿನ ದಿನ ನಾನು ನಿಮ್ಮ ಜೊತೆ ನನಗೆ ತಿಳಿದಿರುವಷ್ಟು ವೈಕುಂಠ ಏಕಾದಶಿಯ ವಿಷಯದ ಬಗ್ಗೆ ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೈಕುಂಠ ಏಕಾದಶಿ ಅಂದರೆ ಏನು, ಹಾಗೆ ಯಾಕೆ ಅವರ ಸ್ತೋತ್ರಗಳನ್ನು ಅಂದರೆ ವಿಷ್ಣುವಿನ ಸ್ತೋತ್ರಗಳನ್ನು ಅವತ್ತು ಯಾಕೆ ಜಾಸ್ತಿ ಪಠನೆ ಮಾಡ್ತೀವಿ, ಹಾಗೆ ಯಾಕೆ ಅವತ್ತಿನ ದಿನ ನಾವು ಅನ್ನ ನೀರನ್ನು ಸೇವಿಸಬಾರ್ದು, ಊಟವನ್ನು ಮಾಡಬಾರ್ದು ಅಂತ. ಓಕೆ, ಮೊದಲಿಗೆ ನಾನಿಲ್ಲಿ ವೈಕುಂಠ ಅಂದರೆ ಏನು? ವೈಕುಂಠ ಅಂದರೆ ವಿಷ್ಣುವಿನ ಸ್ವರ್ಗೀಯ ಸ್ಥಾನ. ಹಾಗೆಯೇ ಏಕಾದಶಿ ಅಂದರೆ ಏನು? ಏಕಾದಶಿ ಅಂದರೆ ವಿಷ್ಣುವಿನ ಒಂದು ಅಂಶ. ಅಂದರೆ ವಿಷ್ಣು ಮತ್ತು ರಾಕ್ಷಸ ಮುರ ಯುದ್ಧದ ಸಮಯದಲ್ಲಿ ವಿಷ್ಣುವಿನ ದೇಹದಿಂದ ದೇವಿ ಏಕಾದಶಿ ಜನಿಸಿ ರಾಕ್ಷಸನನ್ನು ಸಂಹರಿಸುತ್ತಾಳೆ. ಈ ರೀತಿಯಾಗಿ ಪುರಾಣಗಳಲ್ಲಿ ಇದರ ಬಗ್ಗೆ ಕಥೆ ಇದೆ. ಆಮೇಲೆ ಯಾಕೆ ಈ ದಿನ ಅನ್ನವನ್ನು ಸ್ವೀಕರಿಸಬಾರ್ದು ಅಂತ ಹೇಳ್ತಾರೆ. ಅಕ್ಕಿಯಿಂದ ಮಾಡಿದ ಯಾವುದೇ ಒಂದು ನೈವೇದ್ಯ ದೇವರಿಗೆ ಇಡಬಾರ್ದು ಅಂತ ಹೇಳ್ತಾರೆ. ಈ ದಿನ ಅನ್ನವನ್ನು ತಿಂದರೆ ಹುಳವನ್ನು ತಿಂದಿದ್ದಕ್ಕೆ ಸಮ ಅಂತ ಹೇಳ್ತಾರೆ. ಅದೇ ಯಾಕೆ ಅಂತ ಅದಕ್ಕೆ ಪೌರಾಣಿಕದಲ್ಲಿ ಒಂದು ಕತೆ ಕೂಡ ಇದೆ, ಅದನ್ನು ನಾವಿಲ್ಲಿ ನೋಡ್ಕೊಂಬರೋಣ. ಶಕ್ತಿ ಮಾತೆಯ ಕ್ರೋಧದಿಂದ ಬಚಾವಾಗೋಕೆ ಮಹರ್ಷಿ ಮೇದರು ಶರೀರವನ್ನು ತ್ಯಾಗ ಮಾಡ್ತಾರೆ. ಅದರ ಅಂಶ ಭೂಮಿಲಿ ಲೀನವಾಗಿದೆ. ಋಷಿ ಮೇದರು ಶರೀರವನ್ನು ತ್ಯಾಗ ಮಾಡಿದ ದಿನ ಅದು ಏಕಾದಶಿಯ ದಿನವಾಗಿತ್ತು. ಹೀಗಾಗಿ ಏಕಾದಶಿಯಂದು ಅನ್ನ ತಿಂದರೆ ಮಹರ್ಷಿ ಮೇದರ ಮಾಂಸ ತಿಂದ ಹಾಗೆ ಆಗುತ್ತೆ ಅಂತ ಅನ್ನವರ್ಜಿತ ಅಂತ ಹೇಳಲಾಗಿದೆ. ಮತ್ತು ಚಂದ್ರ ಜಲರಾಶಿಯ ಗ್ರಹವಾಗಿದ್ದು ಚಂದ್ರ ಅಷ್ಟಮಿ ತಿಥಿಯಂದು ನೀರನ್ನು ಹೆಚ್ಚು ಆಕರ್ಷಿಸುತ್ತಾನೆ. ಇದರ ಅರ್ಥ ಏಕಾದಶಿಯ ದಿನ ನೀರನ್ನು ಹೆಚ್ಚು ಸೆಳೆಯುವ ಪ್ರಯತ್ನ ಮಾಡುತ್ತೆ. ಜಲ, ರಸ, ಭಾವ ಚಂದ್ರನ ತತ್ವಗಳಾಗಿವೆ. ಜಲತತ್ವ ದೇಹದಲ್ಲಿ ಹೆಚ್ಚಾದರೆ ವ್ರತ ಮಾಡೋದಕ್ಕೆ ಏಕಾಗ್ರತೆ ಮೂಡುವುದಿಲ್ಲ. ಏಕಾದಶಿಯ ದಿನ ನೀರಿನ ಅಂಶ ನಮ್ಮ ದೇಹದಲ್ಲಿ ಎಷ್ಟು ಕಡಿಮೆ ಇರುತ್ತೋ ಅಷ್ಟೇ ಒಳ್ಳೆಯದು. ಹಾಗೆ ಇವತ್ತಿನ ದಿನ ಮಂತ್ರಗಳನ್ನು ನಾವು ಯಾಕೆ ಪಠಿಸಬೇಕು, ಯಾಕೆ ಜಪಿಸಬೇಕು ಅಂದರೆ ಇವತ್ತಿನ ದಿನ ನಾವು ವಿಷ್ಣು ಸಹಸ್ರನಾಮವನ್ನು ಹೇಳೋದ್ರಿಂದ ನಾವು ಮಾಡಿದ ಪಾಪ ಕರ್ಮಗಳೆಲ್ಲವೂ ಕಳೆದು ಹೋಗುತ್ತೆ ಅಂತ ಅವತ್ತಿನ ದಿನ ನಾವು ಪಠಣೆಯನ್ನು ಮಾಡಬೇಕು. ಓಕೆ, ಹಾಗೆ ವೈಜ್ಞಾನಿಕವಾಗಿ ಆರೋಗ್ಯದ ಬಗ್ಗೆ ಇದರ ಬಗ್ಗೆ ಕಾರಣಗಳೇನೆಂದರೆ ಉಪವಾಸದಿಂದ ಜೀರ್ಣಾಂಗ ವಿವಾಹಕ್ಕೆ ವಿಶ್ರಾಂತಿ ಸಿಗುತ್ತದೆ, ದೇಹ ಕ್ಲೀನ್ ಆಗುತ್ತದೆ. ಹಾಗಾಗಿ ಈ ದಿನ ಸಂಪೂರ್ಣ ಉಪವಾಸ ಇರಬೇಕು. ಅಕಸ್ಮಾತ್ ಏಜ್ ಆದವರು, ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಹಣ್ಣು ಹಾಲು ಸೇವಿಸಿ ಜಾಗರಣೆ ಮಾಡೋದು ತುಂಬ ವಿಶೇಷ. ಓಕೆ, ಆದಷ್ಟು ವೈಕುಂಠ ಏಕಾದಶಿಯ ಬಗ್ಗೆ ತಿಳ್ಕೊಂಡಿದ್ದೀವಿ, ಸ್ತೋತ್ರಗಳ ಬಗ್ಗೆ, ಹಾಗೆ ಅನ್ನ ಯಾಕೆ ತಿನ್ನಬಾರ್ದು, ನೀರು ಯಾಕೆ ಕುಡಿಬಾರ್ದು ಅಂತ ಎಲ್ಲವನ್ನು ನಾವು ತಿಳ್ಕೊಂಡಿದ್ದೀವಿ. ಹಾಗೆ ವೈಕುಂಠ ಏಕಾದಶಿಯ ಒಂದು ವಿಶೇಷತೆ ಬಗ್ಗೆ ಕೆಲವರಿಗೆ ಗೊತ್ತಿರುತ್ತೆ, ಇನ್ನು ಕೆಲವರಿಗೆ ಗೊತ್ತಿರಲ್ಲ. ಯಾರೋ ಹೇಳ್ತಾರೆ ಅವತ್ತು ಅನ್ನ ತಿನ್ನಬಾರ್ದು, ಊಟ ಮಾಡಬಾರ್ದು. ಓಕೆ, ಯಾಕೆ ಮಾಡಬಾರ್ದು ಅಂತ ಅವರೂ ಹೇಳಲ್ಲ, ನಾವು ಕೇಳಲ್ಲ. ನಂಬಿಕೆ ಇದ್ದವರು ಮಾಡ್ತಾರೆ, ಇಲ್ಲದವರು ಇಲ್ಲ. ಯಾವಾಗ ನಮಗೆ ಬರೋದಿಲ್ಲ ಅಂದರೆ ದೊಡ್ಡವರಾದವರು ಅಂದರೆ ತಿಳಿದಂಥವ್ರು ಯಾಕೆ ಉಪವಾಸ ಮಾಡಬೇಕು ಅಂತ ಮಕ್ಕಳಿಗೆ ಎಲ್ಲವನ್ನು ನೀಟಾಗಿ ಹೇಳಬೇಕು. ಅದೇ ನಮ್ಮ ಮುಂದಿನ ಪರಂಪರೆಗೆ ಉಳಿಯೋದು ಅಲ್ವಾ. ಅವರೇ ಹೇಳಿಲ್ಲ ಅಂದರೆ ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತೆ? ಇನ್ನು ಕೆಲವರು ಇರ್ತಾರೆ, ಯಾರೋ ಮಾಡ್ತಾರೆ, ನಾವು ಮಾಡ್ತೀವಿ. ಚಿಕ್ಕವ್ರು ಕೇಳಲಿಕ್ಕೆ ಹೋದರೆ ಅವರಿಗೆ ಗೊತ್ತಿರೋದಿಲ್ಲ ಅಲ್ವಾ. ಹಾಗಾಗಿ ಏನು ಮಾಡಿಬಿಡ್ತಾರೆ, ರೇಗ್ ಬಿಡ್ತಾರೆ, ಹೇ ಹೋಗು ಸುಮ್ಮನೆ ಅಂತ ಗದರ್ತಾರೆ. ಕೆಲವ್ರು ಹೇಳ್ತಾರೆ ಪೂಜೆ ಮಾಡೋದ್ರಲ್ಲಿ ನಮ್ಮ ಮನೇಲಿ ಆವಾಗ ಭಾಳ ಪೂಜೆ ಪುನಸ್ಕಾರ ಅಂತ. ಬಟ್ ಈಗ ನಮ್ಮ ಮಕ್ಕಳು ಹಾಗಲ್ಲ. ನೀವು ಆ ರೀತಿ ಅಂದೂನೇ ಅವರನ್ನು ಪೂಜೆ ಮಾಡದೇ ಇರೋ ಥರ ಮಾಡಿದ್ದೀವಿ ಅಲ್ವಾ. ನಾನು ಕೊನೆಯಲ್ಲಿ ಏನು ಹೇಳೋದು ಅಂದರೆ ನಾವು ಮನೇಲಿ ಏನೇ ಪೂಜೆ ಮಾಡಲಿ, ಏನೇ ಪುನಸ್ಕಾರಗಳು ಮಾಡಲಿ, ಮಕ್ಕಳು ಕೇಳಿದ ತಕ್ಷಣ ನಾವು ದಯಮಾಡಿ ನಾವು ಅದನ್ನು ಹೇಳೋದನ್ನು ಕಲಿಯೋಣ ಅಲ್ವಾ. ಹರೇ ಶ್ರೀನಿವಾಸ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಹರೇ ಶ್ರೀನಿವಾಸ.